ಏನು ಸಂಸದರಾಗಿದ್ದಾರೆ ಶ್ರೇಯಸ್ ಪಟೇಲ್ರು ಅವ್ರನ್ನು ಕೂಡ ಮಾಡಿದ್ರು. ಜೊತೆಗೆ ಇನ್ನು ಒಟ್ಟು 52 ಜನದ ಹೆಸರನ್ನ ಇದು ಮಾಡಿ ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಏನು ನಿಷ್ಪಕ್ಷಪಾತವಾದ ತನಿಖೆನ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿದೆ, ಈ CRPC 154ರಿಂದ 173ವರೆಗೆ ಪ್ರೊವಿಷನ್ಸ್ ಇದೆ. ಈ ತರ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾದ್ರೆ ನಾವು ಏನೇನನ್ನ ಇದು ಅನುಸರಿಸಬೇಕು, ಯಾವ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ ಇದಕ್ಕೆ ಅಂತ. ಏನೋ FIR ಮಾಡಿಬಿಟ್ರು. FIR ಮಾಡಿದ್ಮೇಲೆ ಸಮನಿಂಗ್ ಅಂತ ವಿಟ್ನೆಸಸ್ ಅನ್ನ ಯಾರ್ಯಾರನ್ನ ನಾವು ಹೇಳಿರ್ತೀವಿ ಅವರನ್ನ ಮಾಡಲೇ ಇಲ್ಲ. ಅದರಲ್ಲಿ ನಾವು ಮುಖ್ಯವಾದ ವಿಟ್ನೆಸ್ ಅನ್ನ CR ಶಂಕರ್ ಅಂತ ನಗರಸಭಾ ಸದಸ್ಯರು, ಅವರು ಕಣ್ಣಾರೆ ಕಂಡಿದ್ದು ಈ ಪೆನ್ ಡ್ರೈವ್ ನ ಎಚ್ಕೊಂಡು ಹೋಗ್ತಾ ಇದ್ದಿದ್ದೀನಿ. ಅವರನ್ನ ಇವತ್ತರೆಗೂ ಕೂಡ ಈ ತನಿಖಾಧಿಕಾರಿ ಅವರು ವಿಚಾರಣೆ ಮಾಡಲೇ ಇಲ್ಲ, ಕರೆಸ್ಲೂ ಇಲ್ಲ. ಹಾಗೇನೆ ಪೆನ್ ಡ್ರೈವ್ ನ ಮೂಲ ಇದಕ್ಕೆ ಏನಾಗುತ್ತೆ ಅಂದ್ರೆ ಏನೋ ಚಾರ್ಜ್ ಶೀಟ್ ನಾವು ಸಲ್ಲಿಸ್ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. 52 ಜನದ ಮೇಲೆ ನಾವು ಫಿರ್ಯಾದನ್ನ ಸಲ್ಲಿಸಿದ್ರೆ ಇವರು 39 ಜನದ ಮೇಲೆ ಮಾತ್ರ ಚಾರ್ಜ್ ಶೀಟ್ ಅನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಬೇಕಾದ್ರೆ ಆ ಉಳಿದ ಜನನ ಯಾವ ಗ್ರೌಂಡ್ ಮೇಲೆ ಕೈ ಬಿಡಲಾಗಿದೆ ಅಂದ್ರೆ ಇವ್ರ ಮೇಲೆ ಯಾವ ಕಾರಣಕ್ಕೆ ದೋಷಾರೋಪಣ ಸಾಬೀತಾಗ್ಲಿಲ್ಲ, ಯಾಕಾಗ್ಲಿಲ್ಲ, ನಮ್ಮ ತನಿಖೆ ಯಾವ ಹಂತದಲ್ಲಿತ್ತು, ಈ ಆರೋಪಿಗಳನ್ನ ಕೈ ಬಿಡಬೇಕಾದ್ರೆ ನಾವು ಏನು ಕಾರಣದಿಂದ ಇವ್ರನ್ನ ಬಿಟ್ಟಿದ್ದೀವಿ ಅನ್ನೋದನ್ನ ಯಾವುದೇ ಸ್ಪಷ್ಟ ಇದನ್ನ ಈ ದೋಷಾರೋಪ ಪಟ್ಟಿಯಲ್ಲಿ ನಮೂದು ಮಾಡಿಲ್ಲ. ಇಷ್ಟು ನಮ್ಮ ಒಂದು ಇದಿದೆ ಸರ್. ಮೂಲ ಏನಂದ್ರೆ ಈ ಪೆನ್ ಡ್ರೈವ್ ನ ಮೂಲ ಹುಡುಕ್ಬೇಕಲ್ವಾ. ಈಗ ಅದು ಎಲ್ಲಿ ಹುಟ್ಟಿತು? ಪೆನ್ ಡ್ರೈವ್ ನ ಹಂಚೋಕೆ ಆಯ್ತು, ಹಂಚಿದವ್ರಾಯ್ತು, ವಾಟ್ಸಾಪ್ ನಲ್ಲಿ ಯಾರೋ ಸಂದೇಶ ಮಾಡಿದ್ರು, ಅವ್ರನ್ನೆಲ್ಲ ಸೇರಿಸ್ಕೊಬಿಟ್ರು. ಇದಕ್ಕೆ ಪ್ರೇರೇಪಣೆ ಮಾಡಿದವರು ಯಾರು, ಅದನ್ನ ತಂದು ಕೊಟ್ಟವರು ಯಾರು, ಅದನ್ನ ತನಿಖಾಧಿಕಾರಿಗಳು ಮಾಡಲಿಲ್ಲ. ಅದನ್ನ ಅವರು ಸಲ್ಲಿಸಿಲ್ಲ. ಜೊತೆಗೆ ಮೇನ್ ಆಗಿ ಇವತ್ತು ಚಾರ್ಜ್ ಶೀಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ JDS ಕಾರ್ಯಕರ್ತನ ಹೆಚ್ಚುಪಾಲು JDS 10-12 ಜನ JDS ಕಾರ್ಯಕರ್ತರು ಅವರು ಒಂದು ನಿಷ್ಠಾವಂತ ಕಾರ್ಯಕರ್ತರನ್ನ ಸೇರಿಸಿದ್ದಾರೆ ಉದ್ದೇಶಪೂರ್ವಕವಾಗಿ. ಯಾಕೆ ಅಂತ ಹೇಳಿದ್ರೆ JDS ಪಕ್ಷದ ಕಾರ್ಯಕರ್ತರನ್ನ ಈ ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪಣಾ ಪಟ್ಟಿಯಲ್ಲಿ ಸೇರಿಸಿದ್ರೆ JDS ನಾಯಕರುಗಳು ಯಾರು ಕೂಡ ಈ ಬಗ್ಗೆ ಏನು ತನಿಖೆ ಬಗ್ಗೆ ಯಾರು ಕೂಡ ಪ್ರಶ್ನೆ ಎತ್ತಲ್ಲ ಅಂತ ಹೇಳಿ. ಜೊತೆಗೆ ಒಂದು ಈ ಕೇಸ್ನಲ್ಲಿ ನೀವು ಗಮನಿಸಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ಬೇಗ ಜಾಮೀನು ಸಿಕ್ತು ಅಂತ ಹೇಳಿ. SIT ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ರಾಜ್ಯ SIT ಇದನ್ನ ನೀವು ವಹಿಸಿದ್ರೆ ಯಾವುದೇ ಪ್ರಕರಣನ ಯಾರಾದ್ರೂ ಜಾಮೀನ ಅರ್ಜಿನ ಸಲ್ಲಿಸಿದ್ರೆ ಆ ಪ್ರಕರಣಗಳಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಎಲ್ಲಾ ಪ್ರಕರಣಗಳಲ್ಲಿ ಮಾಡಿದ್ದಾರೆ. ಇದೇ ಸರ್ಕಾರದವರು ಮಾಡಿದ್ದಾರೆ, ಹಿಂದಿನ ಸರ್ಕಾರದವರು ಕೂಡ ಮಾಡಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಯಾರು ಜಾಮೀನನ್ನ ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಯಾವುದೇ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗ್ಲೇ ಇಲ್ಲ. ಏನ್ ಮಾಮೂಲಿ ಇದ್ರು ಸರ್ಕಾರದಿಂದ ನೇಮಕ ಆಗಿದ್ರು ಅವರು ಹಾಕಿದ್ರು, ಮತ್ತೆ ಕೆಲವರಿಗೆ ಅಬ್ಜೆಕ್ಷನ್ ಕೂಡ ಹಾಕ್ಲೇ ಇಲ್ಲ, ಅವರಿಗೆ ಜಾಮೀನು ಸಿಕ್ತು. ಇವತ್ತು ಮೈನ್ ಆರೋಪಿ ನೀವು ನಿಜವಾಗ್ಲೂ ಇವತ್ತು ನಾವ್ ಏನ್ ಕಾಣಿಸಿದ್ವು ಯಾರು ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅಂತ ಹೇಳಿ, ಇವತ್ತು ಅವ್ರು ಆಲ್ರೆಡಿ ಕನ್ವಿಕ್ಟೆಡ್, ಜೀವಾವಧಿ ಸಜೆ ಆಗಿತ್ತು, ಅಪೀಲ್ ಹೋಗಿದ್ರು, ಹೈಕೋರ್ಟ್ ನಲ್ಲಿ ಸಜೆ ಆಗಿದೆ. ಅವರಿಗೆ ಎಷ್ಟು ಬೇಗ ಬೇಲ್ ಸಿಕ್ತು? ಅವರಿಗೆ ಯಾಕೆ ಇವರು ಏನು ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿ ಅವರು ಜಾಮೀನು ಅರ್ಜಿನ ಸಲ್ಲಿಸಬೇಕಾದ್ರೆ ಅದಕ್ಕೆ ತಕರಾರನ್ನ ಯಾಕೆ ಸರಿಯಾದ ತಕರಾರನ್ನ ಹಾಕಿದ್ರೆ ಆತನಿಗೆ ಜಾಮೀನೇ ಸಿಗ್ತಾ ಇರ್ಲಿಲ್ಲ. ಮತ್ತೆ ಇವತ್ತು ಏನು ಎಸ್ಕೇಪ್ ಮಾಡ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಪಟ್ಟಿಯಿಂದ ಮಾಡಿ ಬಿಟ್ಟಿದಾರಲ್ಲ, ಶರತ್ ಅಂತ ಆಗ್ಬೋದು, ನವೀನ್ ಗೌಡ ಅಂತ ಆಗ್ಬೋದು, ಪುಟ್ಟಿನ ಬಿಟ್ಟಿದ್ದಾರೆ ಚಾರ್ಜ್ ಶೀಟ್ ಇಂದ, ಇನ್ನು ಕೆಲವರನ್ನು ಬಿಟ್ಟಿದ್ದಾರೆ. ಹಾಗೇನೆ ಕಿರಣ್ ಅಂತ ಬಿಟ್ಟಿದ್ದಾರೆ, ಕೃಷ್ಣ ಹುಡ್ರು ಕಿರಣ್ ಅನ್ನು. ಇವರೆಲ್ಲರನ್ನು ಉದ್ದೇಶಪೂರ್ವಕ ಅಂದ್ರೆ ಈ ರಾಜಕೀಯ ಪ್ರೇರಿತವಾಗಿ ಇದನ್ನ ತನಿಖೆನ ನಡೆಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಪ್ರಮುಖ ಆರೋಪಿಗಳನ್ನ ಈ ದೋಷಾರೋಪಣಾ ಪಟ್ಟಿಯಿಂದ ಮಾಡಿದ್ದಾರೆ. ಮತ್ತೆ ಮೂಲ ತನಿಖೆನೇ ದಾರಿ ತಪ್ಪಿದೆ. ಎಲ್ಲಿ ಅದಕ್ಕೆ ಏನು ಪೆನ್ ಡ್ರೈವಿನ ಮೂಲನೇ ಇವರು ಕಂಡುಹಿಡಿಯಲಿಲ್ಲ. ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು, ಕಣ್ಣೂರು ಸ್ವತಂತ್ರ ಮಾಡಬೇಕು. ಮತ್ತೆ ಈ ದೋಷಾರೋಪಣಾ ಪಟ್ಟಿ ಬಗ್ಗೆ ಯಾರು ಕೂಡ ಅಂದ್ರೆ JDS ನವರು ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಂತ ಹೇಳಿ ನಿಷ್ಠಾವಂತ JDS ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಚಾರ್ಜ್ ಶೀಟ್ ಒಳಗಡೆ ಸೇರಿಸಿದ್ದಾರೆ. ಇದು